ದುಡಿಮೆ ಒಂದಂಶ ಬಡ ಮಕ್ಕಳ ಶಿಕ್ಷಣಕ್ಕೆ ಕಲ್ಲಿಪಾಳ್ಯ ಲೋಕೇಶ್. ಗ್ರಾಮೀಣ ಭಾಗದಿಂದ ನಗರದತ್ತ ಹೋಗಿ ಬದುಕು ಕಂಡವರು ದುಡಿಮೆ ಒಂದಂಶ ಭಾಗವನ್ನು ಸರ್ಕಾರಿ ಬಡ ಮಕ್ಕಳ ಶಿಕ್ಷಣಕ್ಕೆ ಬಳಸಿದರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಲ್ಲಿ ಶೈಕ್ಷಣಿಕ ಕ್ರಾಂತಿಯಾಗುವುದು ನಿಶ್ಚಿತ ಎಂದು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಕಳ್ಳಿಪಾಳ್ಯ ಮತ್ತು ಸಿಂಗೋನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಸೇರಿದಂತೆ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 8 ಶಾಲೆಯ 400 ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿ ವಿತರಿಸುವ ಮೂಲಕ ತಮ್ಮ 64ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡುವ ಬಹುತೇಕ ಮಕ್ಕಳು ಬಡ ಮಕ್ಕಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬಡವರ ಶೈಕ್ಷಣಿಕ ಪ್ರಗತಿಗೆ ಅಳಿಲು ಸೇವೆ ಮಾಡಲು ಪ್ರತಿ ವರ್ಷ ಈ ರೀತಿಯಲ್ಲೇ ಜನ್ಮದಿನ ಆಚರಣೆ ಮಾಡುತ್ತೇನೆ ಎಂದರು. ಆಡಂಬರದ ಹುಟ್ಟುಹಬ್ಬ ಆಚರಣೆ ಮಾಡಿ ಹಣ ವ್ಯಯ ಮಾಡುವ ಬದಲು ಹಳ್ಳಿಗಾಡಿನ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದು ಒಂದು ರೀತಿಯ ಸ್ವಾರ್ಥಕ ಬದುಕು ಎನಿಸುತ್ತದೆ. ಆರೋಗ್ಯ ಮತ್ತು ಶಿಕ್ಷಣ ಸಮಾಜಕ್ಕೆ ಉಚಿತ ಸೇವೆ ಆಗಬೇಕಿದೆ. ಆದರೆ ದುರಾದೃಷ್ಟ ರೀತಿಯಲ್ಲಿ ಈ ಎರಡೂ ಕ್ಷೇತ್ರ ಕಮರ್ಷಿಯಲ್ ಆಗಿದೆ ಎಂದು ವಿಷಾದಿಸಿದರು. ಅವರು ಆಂಗ್ಲ ಮಾಧ್ಯಮ ಶಿಕ್ಷಣ ಹಳ್ಳಿ ಮಕ್ಕಳಿಗೆ ದೊರೆಯಬೇಕು. ಈ ನಿಟ್ಟಿನಲ್ಲಿ ನನ್ನೂರು ಶಾಲೆ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರ ನೀಡುತ್ತಿದ್ದೇನೆ. ಇದೇ ಕಾರ್ಯ ಮತ್ತಷ್ಟು ಸ್ಥಿತಿವಂತ ಜನರು ಹಳ್ಳಿಯ ಉದ್ಧಾರಕ್ಕೆ ಶ್ರಮಿಸಿ ಎಂದು ಕರೆ ನೀಡಿದರು. ಹಿಂದೆ ಊರಿನ ಹಿರಿಯರು ಕಷ್ಟಪಟ್ಟು ಶಾಲೆ ಕಟ್ಟಡ ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಂದಿನ ಸರ್ಕಾರಗಳು ಕಟ್ಟಡ ದುರಸ್ತಿಗೂ ನೆರವಾಗುತ್ತಿಲ್ಲ. ನಿಜವಾದ ಪ್ರೋತ್ಸಾಹ ಸರ್ಕಾರ ಮಾಡಬೇಕು. ಜೊತೆಗೆ ಸಮುದಾಯ ಸಹ ಜೊತೆಯಲ್ಲಿರಬೇಕು ಎಂದ ಅವರು, ಎಲ್ಲ ಮೂಲಭೂತ ವ್ಯವಸ್ಥೆ ಜೊತೆಗೆ ಬಿಸಿಯೂಟ, ಪೌಷ್ಟಿಕಾಹಾರ, ಉಚಿತ ಪಠ್ಯ ಸಮವಸ್ತ್ರ ನೀಡಿದ್ದರೂ ಮಕ್ಕಳ ದಾಖಲಾತಿ ಕ್ಷೀಣಿಸಿ ಮುಚ್ಚುವ ಹಂತ ತಲುಪಿದೆ. ಇಲ್ಲಿನ ವೈಫಲ್ಯ ಸರ್ಕಾರ ತಿಳಿದು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಗುಣಮಟ್ಟದ ಶಿಕ್ಷಣ ಜೊತೆಗೆ ಅಗತ್ಯ ಮೂಲಭೂತ ವ್ಯವಸ್ಥೆ ಮತ್ತು ಆಂಗ್ಲ ಮಾಧ್ಯಮ ಶಿಕ್ಷಣ ಒತ್ತು ನೀಡಿದ್ದಲ್ಲಿ ಹಳ್ಳಿಯ ಮಕ್ಕಳು ಉತ್ತಮ ಹುದ್ದೆ ಅಲಂಕರಿಸುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ಕೇಕ್ ಮತ್ತು ಲಡ್ಡು ಸಿಹಿ ಮಕ್ಕಳಿಗೆ ಹಂಚಿ ಶಿಕ್ಷಣ ಉತ್ತಮವಾಗಲಿ ಎಂದು ಹಾರೈಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ, ಮುಖಂಡ ಬಿಎಸ್ ನಾಗರಾಜು, ಯೋಗಾನಂದ ಕುಮಾರ್, ಚಿಕ್ಕವೀರಯ್ಯ, ಸಿಂಗೋನಹಳ್ಳಿ ಸೋಮಣ್ಣ, ಕಾಂತರಾಜು, ಹೊಸಪಾಳ್ಯ ವೆಂಕಟೇಶ, ಜಿಎಂ ಶಿವಾನಂದ್, ಶರಣ್ ತೊರೆಹಳ್ಳಿ, ರಂಗನಾಥ್, ನಾಗರಾಜು, ಹೊಸಕೆರೆ ಬಸವರಾಜ್, ಶಿವರಾಜ್, ಸೋಮಶೇಖರ್, ಶಂಕರೇಗೌಡ, ವೀರಭದ್ರೇಗೌಡ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು, ಲೋಕೇಶ್ ಅಭಿಮಾನಿಗಳು ಭಾಗವಹಿಸಿದರು. 4 ವರ್ಷ ತುಂಬಿ 65 ವರ್ಷಕ್ಕೆ ಬಿದ್ದಿದೆ. ಏನೋ ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆ ಅಂದರೆ ಬಡವ್ರ ಮಕ್ಕಳು ಓದುವಂಥ ಸ್ಕೂಲು, ಆ ಮಕ್ಕಳಿಗೆ ಎಕ್ಸೈಸ್ ಬುಕ್ಕು ಮತ್ತು ಲೇಖನಿಗಳನ್ನು ಕೊಟ್ಟು ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ನಾವು ಸರಳವಾಗಿ ಬರ್ತಡೇ ಆಚರಣೆ ಮಾಡ್ಕೊತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಮುಂದಿನ ದೇಶದ ಆಡಳಿತ ಮತ್ತು ಕಾನೂನಾತ್ಮಕವಾಗಿ ನ್ಯಾಯಾಂಗದಲ್ಲಿ, ಕಾರ್ಯಾಂಗ, ಶಾಸಕಾಂಗ ಯಾವುದ್ರಾಗೆಯಲ್ಲಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳುಗಳು ಮುಂದೆ ಬೆಳವಣಿಗೆ ಆಗ್ತದೆ, ಅವು ಡೆವಲಪ್ ಆಗ್ತವೆ. ಆ ದೃಷ್ಟಿಯಿಂದ ಸರ್ಕಾರಿ ಶಾಲೆಗೆ ನಾವು ಪ್ರೋತ್ಸಾಹ, ಉತ್ತೇಜನ ಕೊಡಬೇಕು. ಹಾಗೆ ಎಲ್ಲ ನಮ್ಮ ಹಿತೈಷಿಗಳಿಗೆ ನಾನು ಈ ಸಂದರ್ಭದಲ್ಲಿ ಭಾಳಷ್ಟು ಜನ ನನಗೆ ವಿಶೇಷ ಮಾಡಿದ್ದಾರೆ. ಎಲ್ಲರಿಗೂ, ಬಂಧುಗಳಿಗೆ, ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಪಂಚಾಯಿತಿ ಶಾಲೆಗಳಿಗೆ ಪೂರ್ತಿ ಕೊಡ್ತಾ ಇದ್ದೀನಿ. 7-8 ಶಾಲೆ ಬರುತ್ತೆ. ಸಿಂಗನಹಳ್ಳಿ, ಕಳ್ಳಿಪಾಳ್ಯ, ಅಡಗೂರು, ಧೂಳ್ನಹಳ್ಳಿ, ಪ್ರಭುನಹಳ್ಳಿ, ಹಳೆಗುಬ್ಬಿ, ಬಿಳಿಗೆರೆ 400 ಮಕ್ಕಳು ಬರ್ತವೆ. 400 ಮಕ್ಕಳು ಅವರು ಅಟ್ಲೀಸ್ಟ್ ಮಕ್ಳುಗಳಿಗೊಂದು 2-3 ಎಕ್ಸೈಸ್ ಬುಕ್ಕು, ಒಂದು ಲೇಖನಿ ಸಾಮಗ್ರಿ ಕೊಟ್ಟರೆ ಅವ್ರಿಗೊಂದು ಖುಷಿ ಆಗುತ್ತಲ್ಲ. ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಅದರಿಂದ ಇವತ್ತು ಸರ್ಕಾರಿ ಶಾಲೆಗಳು ಹೇಗಾಗಿದೆ ಅಂದರೆ ಸ್ಪರ್ಧೆಯಲ್ಲಿ ಆಗಿಬಿಟ್ಟಿದೆ. ಎಂಥ ಬಡವ್ರ ಮಕ್ಕಳು ನಾವು ಕಾನ್ವೆಂಟ್ಗೆ ಹಾಕ್ಬೇಕು, ಓದಿಸ್ಬೇಕು ಅನ್ನೋದು ಮಟ್ಟಿಗೆ ಮೈಂಡ್ ಸೆಟ್ ಹೋಗಿದೆ ಬಡವ್ರ ಮಕ್ಕಳಿಗೆ. ದಯವಿಟ್ಟು ಅದು ಆಗಬಾರ್ದು. ಸರ್ಕಾರಿ ಶಾಲೆ ಇದ್ರೆ ಮಾತ್ರ ದೇಶದಲ್ಲಿ ಏನಾದರೂ ಒಂದು ಸ್ವಲ್ಪ ರಾಜ್ಯದಂಥ ಮಕ್ಕಳು ಸಮಾಜದಲ್ಲಿ ಮುಂದುವರಿತವೆ ಅನ್ನೋ ಒಂದು ಭಾವನೆ ಇದೆ. ಅದರಿಂದ ಸರ್ಕಾರಿ ಶಾಲೆಗೆ ಆದ್ಯತೆ ಕೊಡಬೇಕು. ಪೇರೆಂಟ್ಸ್ಗಳು ಅಷ್ಟೇ ಸರ್ಕಾರಿ ಶಾಲೆಗೆ ಆದ್ಯತೆ ಕೊಟ್ಟು ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನ ಕಳಿಸಿ ಓದ್ಸಕ್ಕಂತ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಡೋದು. ಸರ್ಕಾರ ಈಗ ನೋಡಿ, ನಾನು ನಮ್ಮ ಚಿಕ್ಕಪ್ಪರು, ನಮ್ಮ ತಂದೆಯರು ಕಟ್ಟಿದಂಥ ಶಾಲೆಗಳು ಇವೆಲ್ಲ ಇವತ್ತು ಅವನ್ನ ಬರೇ ರಿಪೇರಿ ಮಾಡೋಕ್ಕಾಗ್ತಿಲ್ಲ. ಸರ್ಕಾರದ ಪರಿಸ್ಥಿತಿ ಆಗಿದೆ. ಯಾಕೆ ಅಂದರೆ ಆರೋಗ್ಯ, ಮನುಷ್ಯನಿಗೆ ಆರೋಗ್ಯ, ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಇವತ್ತಿನ ಸಮಾಜದಲ್ಲಿ. ಆದರೆ ಸರ್ಕಾರಗಳು ಯಾವುದಾದ್ರು ಬೇರೆ ಬೇರೆ ಯೋಜನೆಗಳಿಗೆಲ್ಲ ದುಡ್ಡು ವ್ಯಯ ಮಾಡಿ ವೇಸ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು ಪಂಚಾಯಿತಿಲಿ ಬರೋಂಥ ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡಿ ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟರೆ ಏನು ಇವತ್ತು ಅವ್ರಿಗೆ ಇಂಗ್ಲೀಷು ಕಲಿಸಬೇಕು ಅಂತ ಇದೆ. ಈ ಕಾನ್ವೆಂಟ್ಗೆ ಹೋಗೋ ಬದಲಿಗೆ ಇಂಗ್ಲೀಷು ಸೆಕ್ಷನ್ ಇದ್ದರೆ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳುಗಳು ಓದ್ತವೆ. ಆದರೆ ಅದು ಪ್ರೋತ್ಸಾಹ ಕೊಡಬೇಕು, ಮೇಯ್ನು ಪ್ರೋತ್ಸಾಹ ಕೊಡಬೇಕು. ಸರ್ಕಾರಿ ಟೀಚರ್ಗಳಿಗೆ ಪ್ರೋತ್ಸಾಹ ಕೊಟ್ಟು ಶಾಲೆಗಳನ್ನ, ಕಟ್ಟಡಗಳು ಸುಸಜ್ಜಿತವಾಗಿದ್ದು ಮಕ್ಕಳುಗಳಿಗೆ ಅನುಕೂಲ ಮಾಡಿಕೊಟ್ರೆ, ಸ್ಪೋರ್ಟ್ಸು ಇನ್ನೊಂದು ಮತ್ತೊಂದು ಎಲ್ಲ ಸವಲತ್ತುಗಳು ಕೊಟ್ಟರೆ ಸರ್ಕಾರಿ ಶಾಲೆ ಡೆವಲಪ್ ಆಗ್ತವೆ. ಕೆಲವೊಂದು ಕಡೆ ನಾವು ನೋಡ್ತಾ ಇದ್ವಿ, ಭಾಳ ಶಾಲೆಯಲ್ಲಿ, ಭಾಳ ಸ್ಕೂಲ್ಗಳಲ್ಲಿ, ಭಾಳ ಸರ್ಕಾರಿ ಶಾಲೆಯಲ್ಲಿ ಡೆವಲಪ್ಗಳಿದ್ದಾವೆ. ಆ ಥರ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮನವಿ.